ಹಿಂದೂ ಅಂದ್ರೆ ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಹಿಂದೂಗಳೇ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನೂ ಕೂಡ ಹಿಂದೂನೇ. ಅವನು ಜಾತಿಯಿಂದ ಬ್ರಾಹ್ಮಣನಾಗಿರಬಹುದು, ಧರ್ಮದಿಂದ ಅವನು ಹಿಂದೂ, ರಾಷ್ಟ್ರದಿಂದ ಹಿಂದೂ. ಅವನು ಜಾತಿಯಿಂದ ವೀರಶೈವ ಇರಬಹುದು, ಧರ್ಮದಿಂದ ಹಿಂದೂ, ರಾಷ್ಟ್ರದಿಂದ ಹಿಂದೂ. ಜಾತಿಯಿಂದ ಅವನು ದಲಿತನಾಗಿರಬಹುದು, ರಾಷ್ಟ್ರದಿಂದ ಅವನು ಹಿಂದೂ, ರಾಷ್ಟ್ರದಿಂದ ಅವನು ಹಿಂದೂ. ಈ ರೀತಿ ಯಾವುದೇ ಜನಾಂಗದವರಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಭೌಗೋಳಿಕವಾಗಿ ಹಿಂದೂಗಳೇ. ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ಸ್ಗಳು ಹೇಗೆ ಹಿಂದೂಗಳಾಗ್ತಾರೆ? ಹೇಗೆ ಭೌಗೋಳಿಕವಾಗಿ ಆಗ್ತಾರೆ, ಧಾರ್ಮಿಕವಾಗಿ ಆಗದೆ ಇರಬಹುದು. ಅವರ ತತ್ವಗಳು, ಅವರ ಆಚರಣೆಗಳು ಹಿಂದೂ ಧರ್ಮ, ಸನಾತನ ಧರ್ಮ, ಲಿಂಗಾಯತ ಧರ್ಮ, ವೀರಶೈವ ಧರ್ಮಕ್ಕೆ ವಿಭಿನ್ನವಾಗಿರಬಹುದು. ಆದರೆ ಭೌಗೋಳಿಕವಾಗಿ ಅವರು ಕೂಡ ಹಿಂದೂಗಳೇ. ಅವರು ಜಾತಿಯಿಂದ ಮುಸ್ಲಿಮರಾಗಿರಬಹುದು, ಆದರೆ ರಾಷ್ಟ್ರದಿಂದ ಅವರು ಕೂಡ ಹಿಂದೂಗಳೇ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಭವಿಷ್ಯದಲ್ಲಿ ಬಲಾಢ್ಯ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ.